ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿನದ ಯಶವಂತಪುರ ಮಾರ್ಕೆಟ್ನ ಈರುಳ್ಳಿ, ಬೆಳ್ಳುಳ್ಳಿ, ಆಲೂಗಡ್ಡೆ, ಶುಂಠಿ ಬೆಲೆನ ನೋಡ್ತಾ ಹೋಗೋಣ. ಇವತ್ತು ಬೆಳ್ಳುಳ್ಳಿ ಬೆಲೆ ಕೇಳಿದ್ರೆ ನಿಜವಾಗ್ಲೂ ನೀವು ಕೂಡ ಶಾಕ್ ಆಗ್ತೀರಾ. ಯಾಕಂದರೆ ಬೆಳ್ಳುಳ್ಳಿ ರೇಟು ಅಷ್ಟೊಂದು ಜಾಸ್ತಿ ಆಗಿದೆ. ಯಾರೆಲ್ಲ ಗ್ರಾಹಕರು ಬೆಳ್ಳುಳ್ಳಿನ ಕೊಂಡ್ಕೊಳ್ಬೇಕು ಅಂತಿದ್ದೀರೋ ಸ್ವಲ್ಪ ನೋಡಿಕೊಂಡು ಕೊಂಡ್ಕೊಳ್ಳಿ. ಯಾಕಂದರೆ ಬೆಳ್ಳುಳ್ಳಿ ರೇಟು ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಬೆಳ್ಳುಳ್ಳಿ ಬೆಳೆದಿರುವಂತಹ ರೈತರಿಗೆ ಸಂತೋಷದ ಸುದ್ದಿ ಅಂತಲೇ ಹೇಳ್ಬೋದು. ಈ ರೇಟನ್ನ ನೀವೇನಾದರೂ ಕೇಳಿದ್ರೆ ನಿಜವಾಗ್ಲೂ ನಿಮಗೂ ಕೂಡ ಶಾಕ್ ಆಗುತ್ತೆ. ನೀವು ಕೂಡ ತಂದು ವ್ಯಾಪಾರನ ಮಾಡ್ಬೋದು ಮಾರ್ಕೆಟ್ನಲ್ಲಿ. ಅದರ ಜೊತೆಗೆ ಶುಂಠಿ ಮತ್ತು ಈರುಳ್ಳಿ, ಆಲೂಗಡ್ಡೆ ಪ್ರತಿಯೊಂದರದ್ದು ರೇಟುಗಳನ್ನ ನಾವು ಇವಾಗ ಗಮನಿಸ್ತಾ ಹೋಗೋಣ. ಹಾಗೆಯೇ ಇವತ್ತಿನ ಡೇಟು 25/4/2026. ಆನಿಯನ್ ಸಪ್ಲೈ ಟಿವಿ APMC ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡೇನೆ ವಿಡಿಯೋಗಳನ್ನ ನೋಡ್ತಾ ಇದ್ದೀರೋ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಈ ಒಂದು ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ಶುಂಠಿ ರೇಟ್ನ ನೋಡ್ತಾ ಹೋಗೋಣ. ಇವಾಗ ನಾವು ನೋಡ್ತಿರುವಂಥ ಶುಂಠಿಗೆ 31 ರೂಪಾಯಿ kg ಇದೆ. ಇದು 1 ಕ್ವಿಂಟಲ್ಗೆ 3100 ರೂಪಾಯಿ ಆಗುತ್ತೆ. ನೋಡಬಹುದು ಶುಂಠಿಗಳನ್ನ ರೇಟ್ಗಳನ್ನ ತಿಳ್ಕೊಳ್ಳಿ. ಹಾಗೆಯೇ ಶುಂಠಿ ಯಾವ ಸೈಜಲ್ಲಿದೆ, ಅದ್ರ ಜೊತೆಗೆ ಎಷ್ಟು ದೊಡ್ಡ ಹಲ್ಲೆ ಇದೆ, ಪ್ರತಿಯೊಂದನ್ನು ಗಮನಿಸ್ಕೊಂಡು ನೀವು ಕೂಡ ವ್ಯಾಪಾರನ ಮಾಡ್ಬೋದು. ಇವಾಗ ನಾವು ನೋಡ್ತಿರುವಂಥ ಶುಂಠಿಗೆ 38 ರೂಪಾಯಿಗೆ 1 kg 3800 ರೂಪಾಯಿ ಆಗುತ್ತೆ ಕ್ವಿಂಟಲ್. ನೋಡಬಹುದು ಈ ಒಂದು ಶುಂಠಿನ ಗಮನಿಸ್ಕೋಬೇಕಾಗತ್ತೆ. ದೊಡ್ಡ ಸೈಜಲ್ಲೇ ಇದೆ. ಹಾಗಾಗಿ ನಿಮಗೆ 38 ರೂಪಾಯಿಗೆ 1 kg ಶುಂಠಿ ಸಿಗ್ತಾ ಇದೆ. ಹಾಗೆಯೇ 60 kgಯ ಬ್ಯಾಗ್ ಬೇಕು ಅಂದ್ರೂ ಕೂಡ ಯಶವಂತಪುರ ಮಾರ್ಕೆಟ್ನಲ್ಲಿ ಸಿಗತ್ತೆ. ಇದು 46 ರೂಪಾಯಿಗೆ 1 kg ಸಿಗ್ತಾ ಇದೆ. ನೋಡಬಹುದು 46 ರೂಪಾಯಿಗೆ 1 kg ಈ ಒಂದು ಶುಂಠಿ ಸಿಗತ್ತೆ. ಇದು 1 ಕ್ವಿಂಟಲ್ಗೆ 4600 ರೂಪಾಯಿ ಆಗುತ್ತೆ. ದೊಡ್ಡ ಸೈಜಲ್ಲಿದೆ, ಚೆನ್ನಾಗಿದೆ. ಹಾಗಾಗಿನೇ ನಿಮಗೆ 46 ರೂಪಾಯಿಗೆ 1 kg ಸಿಗ್ತಾ ಇರೋವಂಥದ್ದು. ಯಶವಂತಪುರ ಮಾರ್ಕೆಟ್ಗೆ ಶುಂಠಿ ಬೆಳೆದಿರುವಂತಹ ರೈತರು ನೀವು ಡೈರೆಕ್ಟಾಗಿ ಯಶವಂತಪುರ ಮಾರ್ಕೆಟ್ಗೆ ತರಬಹುದು. ಯಾವುದೇ ರೀತಿಯ ರೂಲ್ಸ್ ಇರೋದಿಲ್ಲ, ಅಥವಾ ಯಾವುದೋ ಕಮಿಟಿಗೆ ನೀವು ಜಾಯ್ನ್ ಆಗಬೇಕು ಅಥವಾ ಬೇರೆ ಮತ್ತೊಂದು ಇರೋದಿಲ್ಲ. ಡೈರೆಕ್ಟಾಗಿ ನೀವು ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ನೀವು ಕೂಡ ಬಂದು ಜಾಯ್ನ್ ಆಗ್ಬೋದು, ವ್ಯಾಪಾರನ ಮಾಡ್ಬೋದು. ನೀವು ಬೆಳೆದಿರುವಂತಹ ಬೆಳೆನ ತರಬಹುದು. ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ಬೆಳ್ಳುಳ್ಳಿ ಬೆಲೆನ ನೋಡ್ತಾ ಹೋಗೋಣ. ಯಶವಂತಪುರದಲ್ಲಿ ಇವತ್ತು ಬೆಳ್ಳುಳ್ಳಿಗೆ ಸಿಕ್ಕಾಪಟ್ಟೆ ರೇಟ್ ಜಾಸ್ತಿ ಆಗಿದೆ ಮಾರ್ಕೆಟ್ನಲ್ಲಿ. ಸೊ ನೋಡ್ಕೊಳ್ಬಹುದು. ಇವಾಗ ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ 80 ರೂಪಾಯಿಗೆ 1 kg ಸಿಗ್ತಾ ಇದೆ. ನೋಡಬಹುದು ಸ್ವಲ್ಪ ಚಿಕ್ಕ ಸೈಜಲ್ಲಿದೆ. ನಿಮಗೆ A1, A2, A3, A4 ಈ ರೀತಿಯಲ್ಲಿ ಸಿಗತ್ತೆ. ನಿಮಗೆ ಸೈಜ್ಗಳು ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ. ಬೆಳ್ಳುಳ್ಳಿ ಬೆಳೆದಿರುವಂತಹ ರೈತರು ನೀವು ಡೈರೆಕ್ಟಾಗಿ ಮಾರ್ಕೆಟ್ಗೆ ತರಬಹುದು. ನೋಡಬಹುದು ಯಾವ ರೀತಿ ಬೆಳ್ಳುಳ್ಳಿ ಇದೆ ಅಂತ ಹೇಳಿಬಿಟ್ಟು. ಇದು 90 ರೂಪಾಯಿಗೆ 1 kg ಸಿಗ್ತಾ ಇದೆ. ನೋಡಬಹುದು ಇದು 90 ರೂಪಾಯಿಗೆ 1 kg ಈ ಒಂದು ಬೆಳ್ಳುಳ್ಳಿ ಸಿಗ್ತಾ ಇದೆ. ಇವತ್ತಿನ ದಿನ ಯಶವಂತಪುರ ಮಾರ್ಕೆಟ್ನಲ್ಲಿ ನಡೀತಿರುವಂತಹ ರೇಟು ಇದಾಗಿದೆ. ಸೊ ಪ್ರತಿಯೊಂದನ್ನು ಗಮನಿಸ್ಕೊಂಡು ನೀವು ಕೂಡ ಬರಬಹುದು. ಹಾಗೆಯೇ ಗ್ರಾಹಕರು ಬೆಳ್ಳುಳ್ಳಿ ಕೊಂಡ್ಕೊಳ್ಳುವಂತಹ ಗ್ರಾಹಕರು ಅಮೌಂಟನ್ನು ನೀವು ಗಮನಿಸ್ಕೋಬೇಕಾಗತ್ತೆ. 120 ರೂಪಾಯಿಗೆ 1 kg ಬೆಳ್ಳುಳ್ಳಿ ಸಿಗ್ತಾ ಇದೆ. ನೋಡಬಹುದು 120 ರೂಪಾಯಿಗೆ 1 kg ಬೆಳ್ಳುಳ್ಳಿ. ಅದು ಕೂಡ ನಿಮಗೆ ಬಿಗ್ ಸೈಜಲ್ಲಿ ಇರುವಂತಹ ಬೆಳ್ಳುಳ್ಳಿ ಅಲ್ಲ, ಇದು ಮೀಡಿಯಮ್ ಸೈಜಲ್ಲಿ ಇರುವಂಥದ್ದು 120 ರೂಪಾಯಿಗೆ. ನೆಕ್ಸ್ಟು ನಾವು ನೋಡ್ತಿರುವಂಥದ್ದು 135 ರೂಪಾಯಿಗೆ 1 kg. ನಿಮಗೆ ಮೊದಲೇ ಹೇಳಿದೆ ಬೆಳ್ಳುಳ್ಳಿ ಬೆಲೆ ಕೇಳಿದ್ರೆ ನಿಜವಾಗ್ಲೂ ನೀವು ಕೂಡ ಶಾಕ್ ಆಗ್ತೀರಾ ಅಂತ ಹೇಳಿ. 135 ರೂಪಾಯಿಗೆ 1 kg ಬೆಳ್ಳುಳ್ಳಿ ಸಿಗ್ತಾ ಇದೆ ಇವಾಗ ನೋಡಬಹುದು. ಸೊ ಇದು ಕೂಡ ನಿಮಗೆ ಸೈಜ್ಗಳು ಅಷ್ಟು ದೊಡ್ಡ ಸೈಜ್ಗಳಲ್ಲ. ಇವಾಗ ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೂ ಕೂಡ 135 ರೂಪಾಯಿಗೆ 1 kg ಬೆಳ್ಳುಳ್ಳಿ ಸಿಗ್ತಾ ಇದೆ. ಬೆಳ್ಳುಳ್ಳಿ ರೇಟು ಗಗನಕ್ಕೆ ಏರಿದೆ. ಇದು ಕಡಿಮೆ ಆಗ್ತಾ ಇಲ್ಲ, ಕಂಟಿನ್ಯೂ ಅಂದರೆ ನೋಡಬಹುದು 135 ರೂಪಾಯಿಗೆ ನಿಮಗೆ ಮೀಡಿಯಮ್ ಸೈಜಲ್ಲಿ ಸಿಗ್ತಾ ಇದೆ. ನೆಕ್ಸ್ಟು ನಾವು ನೋಡ್ತಿರೋ ಅಂಥದ್ದು 150 ರೂಪಾಯಿಗೆ 1 kg ಬೆಳ್ಳುಳ್ಳಿ. ನೋಡಬಹುದು 150 ರೂಪಾಯಿಗೆ 1 kg ಬೆಳ್ಳುಳ್ಳಿ ಸಿಗ್ತಾ ಇದೆ. ಟಾಪ್ ಸೈಜಲ್ಲಿ ಇರುವಂತಹ ಬೆಳ್ಳುಳ್ಳಿ ಹಾಗೆಯೇ ಫ್ರೆಶ್ ಆಗಿರುವಂತಹ ಬೆಳ್ಳುಳ್ಳಿಗೆ 150 ರೂಪಾಯಿಗೆ 1 kg ಬೆಳ್ಳುಳ್ಳಿ. ನೋಡ್ಕೊಳ್ಳಿ ಯಾರೆಲ್ಲ ರೈತರು ಬೆಳೆದಿರುವಂತಹ ಬೆಳ್ಳುಳ್ಳಿ ರೈತರು ಸದ್ಯದಲ್ಲಿ ಮಾರ್ಕೆಟ್ನಲ್ಲಿ ಏನು ರೇಟ್ ನಡೀತಾ ಇದೆ ಅನ್ನೋದನ್ನ ನೀವು ಗಮನಿಸ್ಕೋಬೇಕಾಗತ್ತೆ. 150 ರೂಪಾಯಿಗೆ ಒಳ್ಳೆ ಟಾಪ್ ಸೈಜಲ್ಲಿ ಇರುವಂತಹ ಬೆಳ್ಳುಳ್ಳಿ ಸಿಗ್ತಾ ಇದೆ. ಹಾಗೆಯೇ ನನಗೆ ಒಬ್ಬರು ಕಮೆಂಟ್ ಮೂಲಕ ಕೇಳಿದರು ಗಣೇಶ್ ಅಂತ ಹೇಳಿಬಿಟ್ಟು, ಮೇಡಮ್ ಬೆಳ್ಳುಳ್ಳಿ ಟಾಪ್ ರೇಟ್ ಏನು ರೇಟ್ ನಡೀತಾ ಇದೆ ಅಂತ ಹೇಳಿಬಿಟ್ಟು. 150 ರೂಪಾಯಿ ತನಕ ಟಾಪ್ ರೇಟ್ ನಡೀತಾ ಇದೆ ಇವತ್ತಿನ ದಿನ ಯಶವಂತಪುರ ಮಾರ್ಕೆಟ್ನಲ್ಲಿ. ಸೊ ಪ್ರತಿದಿನ ನಿಮಗೆ ಅಪ್ಡೇಟ್ನ ತಿಳಿಸ್ತಾ ಇರ್ತೀವಿ, ನೋಡಬಹುದು. ಹಾಗೆಯೇ ಇವತ್ತು ಅಥವಾ ನಾಳೆ ನಾಡಿದ್ದು ನೀವು ಯಾವತ್ತೇ ತಂದು ವ್ಯಾಪಾರನ ಮಾಡ್ತೀನಿ ಅಂದ್ರೂ ತಕ್ಷಣಕ್ಕೆ ಏನು ಇಳಿಕೆ ಆಗಲ್ಲ. ಬಟ್ ನೀವು ತಗೊಬಂದು ವ್ಯಾಪಾರನ ಮಾಡಬಹುದು. ಒಳ್ಳೆ ರೇಟಲ್ಲೇ ಹೋಗುತ್ತೆ ನೀವು ಬೆಳೆದಿರುವಂತಹ ಬೆಳೆ.
ಆ್ಯಂಡ್ ಸೈಜ್ಗಳನ್ನ ಮಾಡ್ಕೊಂಡು ಬನ್ನಿ, ಒಳ್ಳೆ ರೇಟೇ ಸಿಗುತ್ತೆ. ಇದಿಷ್ಟಾಗಿತ್ತು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಬೆಳ್ಳುಳ್ಳಿ ರೇಟು. ಇವಾಗ ನಾವು ಯಶವಂತಪುರ ಮಾರ್ಕೆಟ್ನ ಅತಿ ಮುಖ್ಯವಾಗಿರುವಂತಹ ಈರುಳ್ಳಿ ರೇಟ್ನ ನೋಡ್ತಾ ಹೋಗೋಣ. ಇವಾಗ ನಾವು ನೋಡ್ತಿರುವಂಥ ಈರುಳ್ಳಿಗೆ 9 ರೂಪಾಯಿಗೆ 1 kg ಸಿಗ್ತಾ ಇದೆ. ನೋಡಬಹುದು 9 ರೂಪಾಯಿಗೆ 1 kg 900 ರೂಪಾಯಿ ಆಗುತ್ತೆ ಕ್ವಿಂಟಲ್. ನಿಮಗೆ ಈರುಳ್ಳಿ ಸೈಜ್ ವೈಸ್ಗಳನ್ನ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ ಅಂದರೆ ಆಲ್ರೆಡಿ ನಾನೊಂದು ಮಿಷಿನ್ ಬಗ್ಗೆ ಮಾಹಿತಿನ ಕೊಟ್ಟಿದ್ದೀನಿ. ಆ ಮಿಷನ್ನ ಹೋಗಿ ಚೆಕ್ ಮಾಡ್ಬೋದು, ಆ ವಿಡಿಯೋನ ಹೋಗಿ ಚೆಕ್ ಮಾಡಿ ನಿಮಗೆ ಕ್ಲಿಯರಾಗಿ ಮಾಹಿತಿ ಸಿಗತ್ತೆ. ನೆಕ್ಸ್ಟು ನಾವು ನೋಡ್ತಿರುವಂತಹ ಈರುಳ್ಳಿಗೆ 10 ರೂಪಾಯಿಗೆ 1 kg 1 ಕ್ವಿಂಟಲ್ಗೆ 1050 ರೂಪಾಯಿ ಆಗುತ್ತೆ. ನೋಡಬಹುದು ಕೇವಲ ನಿಮಗೆ 10 ರೂಪಾಯಿಗೆ ಬಿಗ್ ಸೈಜಲ್ಲಿ ಇರುವಂತಹ ಈರುಳ್ಳಿ, ಹಾಗೆಯೇ ಚೆನ್ನಾಗಿ ಡ್ರೈ ಆಗಿರುವಂತಹ ಈರುಳ್ಳಿ ಯಶವಂತಪುರ ಮಾರ್ಕೆಟ್ನಲ್ಲಿ ಸಿಗ್ತಾ ಇದೆ. ಇದು 11 ರೂಪಾಯಿಗೆ 1 kg 1100 ರೂಪಾಯಿ ಆಗುತ್ತೆ ಕ್ವಿಂಟಲ್. ನೋಡಬಹುದು 11 ರೂಪಾಯಿಗೆ 1 kg ಈರುಳ್ಳಿ ಸಿಗ್ತಾ ಇದೆ. ನೋಡಬಹುದು ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು. ಕಲರ್ ಕೂಡ ನೀವು ಚೆಕ್ ಮಾಡ್ಕೊಳ್ಳಿ, ಹಾಗೆಯೇ ಡ್ರೈ ಆಗಿದೆಯೋ ಆಗಿಲ್ವೋ ಅಥವಾ ಡಬಲ್ ಪತ್ತಿ ಇದೆಯಾ ಇಲ್ವಾ ಪ್ರತಿಯೊಂದನ್ನು ಗಮನಿಸ್ಕೊಳ್ಳಿ. ಹಾಗೆಯೇ ನಿಮಗೆ ಸೈಜ್ಗಳು ಗೊತ್ತಾಗಿಲ್ಲ ಅಂದರೆ ಕೈಯಲ್ಲಿ ಎತ್ತಿ ಹಿಡಿದು ತೋರಿಸ್ತಾ ಇದ್ದಾರೆ, ಗಮನಿಸ್ಕೋಬೇಕಾಗತ್ತೆ. ಇದು 11 ರೂಪಾಯಿಗೆ 1 kg ಸಿಗ್ತಾ ಇದೆ, 1100 ರೂಪಾಯಿ ಆಗುತ್ತೆ ಕ್ವಿಂಟಲು. 11 ರೂಪಾಯಿಗೆ 1 kg 1100 ರೂಪಾಯಿಗೆ 1 ಕ್ವಿಂಟಲು ಇವತ್ತಿನ ದಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಈರುಳ್ಳಿ ಸಿಗ್ತಾ ಇದೆ. ಈರುಳ್ಳಿ ರೇಟ್ನ ಗಮನಿಸ್ಕೊಳ್ಳಿ. ರೈತರು, ಈರುಳ್ಳಿ ಬೆಳೆದಿರುವಂತಹ ರೈತರು ಪ್ರತಿದಿನ ವಿಡಿಯೋಗಳನ್ನ ನೋಡಿಕೊಂಡು ನೀವು ಕೂಡ ಮಾರ್ಕೆಟ್ಗೆ ಬರಬಹುದು. ಇದು 13 ರೂಪಾಯಿಗೆ 1 kg 1300 ರೂಪಾಯಿ ಆಗುತ್ತೆ 1 ಕ್ವಿಂಟಲ್. ಇದು ಯಶವಂತಪುರ ಮಾರ್ಕೆಟ್ನಲ್ಲಿ ನಡೀತಿರೋಂಥದ್ದು. ಹಾಗೆಯೇ ನೀವು ದಾಸನಪುರ ಮಾರ್ಕೆಟಿಗೆ ಕೂಡ ನೀವು ಬರಬಹುದು, ವ್ಯಾಪಾರನ ಮಾಡಬಹುದು. ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ಹಾಯ್ ಅಂತ ಮೆಸೇಜ್ ಮಾಡಿದ್ರೆ ನಿಮಗೆ ಲೊಕೇಶನ್ನು ಹಾಗೆಯೇ ನಮ್ಮ ಅಂಗಡಿ ಡೀಟೇಲ್ಸು ಪ್ರತಿಯೊಂದೂ ಸಿಗುತ್ತೆ. ನೆಕ್ಸ್ಟು ನಾವು ನೋಡ್ತಿರುವಂತಹ ಈರುಳ್ಳಿಗೆ 16 ರೂಪಾಯಿಗೆ 1 kg 1600 ರೂಪಾಯಿ ಆಗುತ್ತೆ 1 ಕ್ವಿಂಟಲ್. 16 ರೂಪಾಯಿಗೆ 1 kg ನೋಡ್ಬೋದು. ಸೈಜ್ಗಳು ಚೆನ್ನಾಗಿದ್ದಾವೆ, ಬಿಗ್ ಸೈಜಲ್ಲೇ ಇದ್ದಾವೆ. 16 ರೂಪಾಯಿಗೆ 1 kg ನಿಮಗೆ ಕಡಿಮೆ ಬೆಲೆಗೆ ಒಳ್ಳೆ ರೀತಿಯ ಈರುಳ್ಳಿ ಸಿಗ್ತಾ ಇದೆ. ಅಂದರೆ ನೀವು 16 ರೂಪಾಯಿಗೆ kg ತಗೊಂಡ್ರೆ ಯಾವ ರೀತಿ ಈರುಳ್ಳಿ ಸಿಗತ್ತೆ ಅನ್ನೋದನ್ನ ಗಮನಿಸ್ಕೋಬೇಕಾಗತ್ತೆ. ಗಮನಿಸ್ಕೊಂಡು ತಗೊಳ್ಳಿ. ಹಾಗೆಯೇ ಓವರ್ ಬಿಗ್ ಸೈಜಲ್ಲಿ ಇರುವಂತಹ ಈರುಳ್ಳಿಗೆ ನಿಮಗೆ ಕಡಿಮೆ ಬೆಲೆಗೆ ಸಿಗ್ತಾ ಇದೆ. ನೀವು ಯಶವಂತಪುರ ಮಾರ್ಕೆಟಿಗೆ ಬರಬಹುದು, ನೀವು ಕೂಡ ವ್ಯಾಪಾರನ ಮಾಡಬಹುದು. ರೈತರು ನೀವು ಬೆಳೆದಿರುವಂತಹ ಬೆಳೆನ ಸೈಜ್ ವೈಸ್ಗಳನ್ನ ಮಾಡ್ಕೊಂಡು ಬನ್ನಿ. ಹಾಗೆಯೇ ಕಲರ್ ಕೂಡ ಚೆನ್ನಾಗಿದ್ದರೆ ಒಳ್ಳೆ ರೇಟೇ ಸಿಗತ್ತೆ ನಿಮಗೆ ಮಾರ್ಕೆಟ್ನಲ್ಲಿ. ಪ್ರತಿಯೊಂದನ್ನು ಗಮನಿಸಬೇಕಾಗತ್ತೆ ರೈತರು, ಈರುಳ್ಳಿ ಬೆಳೆದಿರುವಂತಹ ರೈತರು. ಹಾಗೆಯೇ ಗ್ರಾಹಕರು ಅಷ್ಟೇ. ನಿಮಗೆ ತುಂಬ ವೆರೈಟಿ ನೋಡೋಕ್ಕೆ ಸಿಗತ್ತೆ. ಯಶವಂತಪುರ ಮಾರ್ಕೆಟ್ ಆಗಿರ್ಬೋದು, ದಾಸನಪುರ ಮಾರ್ಕೆಟ್ ಆಗಿರಬಹುದು. ನೀವು ನಿಯರ್ ಬೈ ಇರುವಂತಹ ಮಾರ್ಕೆಟ್ಗೆ ಬಂದು ನೀವು ಕೂಡ ವ್ಯಾಪಾರನ ಮಾಡಬಹುದು. ಒಳ್ಳೆ ಕಡಿಮೆ ಬೆಲೆಗೆ ಒಳ್ಳೆ ಬಿಗ್ ಸೈಜಲ್ಲಿ, ಓವರ್ ಬಿಗ್ ಸೈಜಲ್ಲಿ ಇರುವಂತಹ ಈರುಳ್ಳಿನ ನೀವು ಕೂಡ ನೋಡಬಹುದು. ಚೆಕ್ ಮಾಡಿಕೊಂಡು ನೀವು ಕೂಡ ತಗೊಂಡು ಹೋಗಬಹುದು. ಇದಿಷ್ಟಾಗಿತ್ತು ಇವತ್ತಿನ ಯಶವಂತಪುರ ಮಾರುಕಟ್ಟೆಯ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ರೇಟು. ಸೊ ಇದರಲ್ಲಿ ನಿಮ್ಗೆ ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಮೂಲಕ ತಿಳಿಸ್ಕೊಡ್ಬಹುದು. ಇವಾಗ ನಾವು ಯಶವಂತಪುರ ಮತ್ತು ದಾಸನಪುರ ಮಾರ್ಕೆಟ್ಗೆ ಬಂದಿರುವಂತಹ ಅರೈವಲ್ಸ್ನ ಚೆಕ್ ಮಾಡ್ತಾ ಹೋಗೋಣ. ಇದು ಯಶವಂತಪುರ ಮಾರ್ಕೆಟ್ಗೆ ಬಂದಿರುವಂತಹ ಅರೈವಲ್ಸು. ಆನಿಯನ್ನು 41,078 ಬ್ಯಾಗ್ಸ್ ಬಂದಿದೆ. ಆಲೂಗಡ್ಡೆ 16,576 ಬ್ಯಾಗ್ಸ್ ಬಂದಿದೆ. ಹಾಗೆಯೇ ಗಾರ್ಲಿಕ್ 1,460 ಬ್ಯಾಗ್ಸ್ ಬಂದಿದೆ. ಹಾಗೆ ಶುಂಠಿ 325 ಬ್ಯಾಗ್ಸ್ ಬಂದಿದೆ. ಎಷ್ಟು ವೆಹಿಕಲ್ಸ್ ಬಂದಿದೆ ಅನ್ನೋದನ್ನ ನೀವು ಇದರಲ್ಲಿ ಗಮನಿಸಬೇಕಾಗತ್ತೆ. ಅದರ ಜೊತೆಗೆ ಅದರ ಕೆಳಗಡೆ ದಾಸನಪುರ ಮಾರ್ಕೆಟಿಗೆ ಬಂದಿರುವಂತಹ ಅರೈವಲ್ಸ್ ಡೀಟೇಲ್ಸು ಕೂಡ ಇದೆ. ಅದನ್ನು ನೀವು ಕೂಡ ಚೆಕ್ ಮಾಡಬಹುದು. ಪ್ರತಿಯೊಂದನ್ನು ಗಮನಿಸ್ಕೊಳ್ಳಿ. ಇದಿಷ್ಟಾಗಿತ್ತು ಇವತ್ತಿನ ಯಶವಂತಪುರ ಮತ್ತು ದಾಸನಪುರ ಮಾರುಕಟ್ಟೆಯ ಅರೈವಲ್ಸ್ ಬಗ್ಗೆ. ನಿಮ್ಗೆ ಏನೇ ಡೌಟ್ ಇದ್ರೂ ಕಮೆಂಟ್ ಮೂಲಕ ತಿಳಿಸ್ಕೊಡ್ಬಹುದು. ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಆಲ್ರೆಡಿ ತುಂಬ ದಿನ ಆಗಿತ್ತು ವಿಡಿಯೋಗಳನ್ನ ಹಾಕ್ತೇನೆ. ಸೊ ಇವಾಗ ಆದಷ್ಟು ಕಂಟಿನ್ಯೂ ವಿಡಿಯೋ ಹಾಕೋಕ್ಕೆ ಟ್ರೈ ಮಾಡ್ತೀವಿ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.